ಖ್ಯಾತ ಸಾಹಿತಿಗಳು ಹಾಗೂ ಚಿಂತಕರು ಪ್ರೊಫೆಸರ್ SG ಸಿದ್ದರಾಮಯ್ಯನವರು ಮಾತಾಡಿದ್ರು ಅಂದರೆ ಅದರಲ್ಲಿ ಒಂದು ಮಾತು ಕೇಳ್ತಾ ಇರಬೇಕು, ಮೆಲ್ಕಾಗ್ತಾ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ ನನಗೆ. ನಾನು ಹಿಂದೆ ಕೇಳಿದ್ದೇನೆ. ಸೊ ಇವತ್ತು ಕೂಡ ಹಾಗೆ ಭಾವನೆ ನನಗಿದೆ. ಸರ್ ಬನ್ನಿ ಸರ್. ಸಭೆಗೆ ಗೌರವದ ನಮಸ್ಕಾರಗಳನ್ನು ಹೇಳ್ತಾ, ವೇದಿಕೆ ಮೇಲಿರ್ತಕ್ಕಂಥ ತಜ್ಞರೇ, ಮಿತ್ರರಾದ ನಾಡೋಜ ಮನು ಬಳಿಗಾರ್ ಅವರೇ, ಲೇಖಕರಾದ ಗೆಳೆಯರಾದ ವಿಶ್ವನಾಥ್ ಅವರೇ, ಎಲ್ಲ ಸಹೋದರಿ ಬಂಧುಗಳೇ, ಈಗಾಗಲೇ ತಜ್ಞರಾದ ಡಾಕ್ಟರ್ಸ್ ಇಬ್ಬರು 2 ಕೃತಿಗಳನ್ನು ಕುರಿತು ಮಾತನಾಡಿದ್ದಾರೆ. ನಾನು ಇದ್ರ ಬಗ್ಗೆ ಮಾತನಾಡುವ ತಜ್ಞತೆ ಇಲ್ಲದೆ ಇರೋನು. ನಾನೇನಿದ್ರು ಪೇಷಂಟೇ ಹೊರತು ಡಾಕ್ಟ್ರಾಗಿ ಮಾತನಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ, ನನಗೆ ಈ ಕೃತಿಗಳು ಬಿಡುಗಡೆಯಾಗ್ತಾ ಇರುವ ವರ್ತಮಾನ ಇದೆಯಲ್ಲ, ವರ್ತಮಾನದ ವಿದ್ಯಮಾನಗಳ ನೆಲೆಯೊಳಗೆ ಒಂದು ಕೃತಿಯ ಮಹತ್ವವನ್ನು ನಾನು ಗ್ರಹಿಸೋದಕ್ಕೆ ಇಷ್ಟಪಡ್ತೀನಿ. ಇಡೀ ದೇಶ ಇವತ್ತು ಯಾರೂ ಆರೋಗ್ಯವಾಗಿಲ್ಲ. ಯಾವ ಥರದಲ್ಲಿ ಇದ್ದರೆ ಮಾನಸಿಕವಾಗಿ ಅವರು ಯಾರೇ ಇರಲಿ, ಅಕ್ಷರ ಬಲ್ಲವರು ಇರಲಿ, ಅಕ್ಷರ ಕಲಿದೇ ಇದ್ದವರು ಇರಲಿ, ವಿದ್ಯಾವಂತರಿರಲಿ, ಅವಿದ್ಯಾವಂತರಿರಲಿ, ಯಾರನ್ನೇ ನೋಡ್ಕೊಂಡು ಬನ್ನಿ ನೀವು, ಹೆಚ್ಚು ತಳಮಳಕ್ಕೆ ಒಳಗಾದ ಒಂದು ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದರಲ್ಲೂ ಕೂಡ ಸ್ವಲ್ಪ ಸಾಮಾಜಿಕ ಎಚ್ಚರವನ್ನು ಇಟ್ಟುಕೊಂಡ ಜನಕ್ಕೆ ಇರುವ ಮನೋಕ್ಷೋಭೆ ಅಪಾರವಾದದ್ದು. ಅಂಥ ಹೊತ್ತಿನೊಳಗೆ ಈ ಕೃತಿ 3 ಕೂಡ ಬಿಡುಗಡೆಯಾಗ್ತಾ ಇದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಸಾಮಾಜಿಕ ವಾತಾವರಣ, ನಮ್ಮ ಸಾಂಸ್ಕೃತಿಕ ವಾತಾವರಣ, ನಮ್ಮ ರಾಜಕೀಯ ವಾತಾವರಣ ನಮಗೆ ಗೊತ್ತಿಲ್ಲದೆ ಇರಲಿ, ನಮ್ಮ ಮನಸ್ಸುಗಳ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುವ ರೀತಿಯೊಳಗೆ ಉಲ್ಬಣ ಸ್ಥಿತಿಯಲ್ಲಿದೆ. ಇನ್ನೇನು ಬೇಡ, ನೀವು ಒಂದು 5 ನಿಮಿಷ ನಿಮ್ಮ ಮನೆಯೊಳಗಿನ ಒಂದು TV ಎದುರಿಗೆ ಯಾವುದೇ ಚಾನಲ್ ಬದಲಾಯಿಸ್ತಾ ಕೂತ್ಕೊಂಡಾಗ ನಿಮಗೆ ಅರಿವಿಲ್ಲದ ರೀತಿಯೊಳಗೆ ನೀವು ಅದರ ಒಂದು ಪ್ರಭಾವಕ್ಕೆ ಒಳಗಾದಂತೆ ನೀವು ರಿಯಾಕ್ಟ್ ಮಾಡ್ತಾ ಹೋಗ್ತೀರ. ನಿಮ್ಮ ಕಾನ್ಷಿಯಸ್ಸನ್ನು ಮೀರಿದ ರೀತಿಯೊಳಗೆ ನಿಮಗೆ ಒತ್ತಡಗಳು ಹೊರಗಿನಿಂದ ಬರ್ತಾ ಹೋಗ್ತವೆ. ಆ ಒತ್ತಡಗಳು ಏನಾಗ್ತವೆ ಅಂದರೆ, ನಮ್ಮ ಸಂಬಂಧಗಳನ್ನು ಎಷ್ಟು ಮಟ್ಟಿಗೆ ಮನೆಯ ಒಳಗಿನಿಂದ ಹಿಡಿದು ಹೊರಗಿನವರೆಗೆ ಆ ಸಂಬಂಧಗಳನ್ನು ಆಪ್ತವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸಂಬಂಧಗಳ ವಿಘಟನೆಗೆ ಹೇಗೆ ಕಾರಣವಾಗುತ್ತೆ, ಇವುಗಳನ್ನೆಲ್ಲ ಯೋಚನೆ ಮಾಡಿದಾಗ ಇವುಗಳಿಂದ ಹೊರಬರೋದಕ್ಕೆ ಏನು ಕಾರಣ, ಆ ಹೊರಬರುವ ಕಾರಣಗಳನ್ನು ಈ 3 ಕೃತಿಗಳನ್ನು ಕೂಡ ಮುಖ್ಯವಾಗಿ ನಮಗೆ ಕೊಡ್ತವೆ ಅಂತ ಅನಿಸುತ್ತೆ. ನಾನು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ, ಒಬ್ಬ ಸಮಾಜದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕನ್ಸರ್ನ್ ಇಟ್ಕೊಂಡಂತೆ ಯೋಚನೆ ಮಾಡತಕ್ಕಂಥ ಮನುಷ್ಯನಾಗಿ ನನಗೆ ಅನಿಸಿದ್ದು 3 ಪುಸ್ತಕಗಳನ್ನು ಓದಿದಾಗ ಬಹಳ ಮುಖ್ಯವಾಗಿ ಅನಿಸಿದ್ದು ಅದು. ನಾನು ಅದಕ್ಕೆ ಡಾಕ್ಟ್ರಲ್ಲದ ಡಾಕ್ಟರ್, ಪೇಷಂಟಾಗಿ ಡಾಕ್ಟ್ರಾದ ಡಾಕ್ಟರ್ ನಮ್ಮ ಡಾಕ್ಟರ್ ವಿಶ್ವನಾಥ್ ಅವರಿಗೆ ನಾನು ಅಭಿನಂದಿಸ್ತೇನೆ. ಯಾಕೆ ಅಂದರೆ, ಅವರು ಪೇಷಂಟಾಗಿ ವೈಯಕ್ತಿಕವಾದ ರೋಗ ನಿರೋಧಕತ್ವದೊಳಗೆ ಪರ್ಯವಸಾನವಾಗಲಿಲ್ಲ. ಆದರೆ ಅವುಗಳನ್ನು ಗೆಲ್ತಲೇ ತಾವು ಏನು ಅನುಭವಿಸಿದ್ರೋ ಆ ಅನುಭವದ ಪಾಠದ ಮುಖೇನವಾಗಿ ಅದರ ಚಿಕಿತ್ಸೆಯ ಮೂಲಕ್ಕೆ ತಾವೇ ಹೋಗುವ ಪ್ರಯತ್ನವನ್ನು ಮಾಡಿದರು. ತಾವೇ ಹೋಗುವ ಪ್ರಯತ್ನವನ್ನು ಮಾಡ್ತಾ ವಿವರಗಳನ್ನೆಲ್ಲ ತಿಳ್ಕೊಳ್ತಾ ಈ ಕೃತಿ ರೂಪದೊಳಗನ್ನು ತಂದರು. ಜೊತೆಗೆ ಪ್ರಾಯೋಗಿಕವಾಗಿ ಬೇರೆಯವರಿಗೂ ಕೂಡ ಅದರ ಅನುಕೂಲ ಲಭ್ಯವಾಗುವಂತೆ ಮಾಡಿದರು. ಇದು ಬಹಳ ಮುಖ್ಯವಾದದ್ದು. ಯಾಕೆ ಅಂತಂದರೆ,
ಆಡಳಿತಗಾರರಾಗಿ ಹೇಗೆ ಸಾಮಾಜಿಕ ಬದಲಾವಣೆಯ ಕಾರ್ಯಕ್ಷೇತ್ರದಲ್ಲಿ ತೊಡಗಿಕೊಂಡಿದ್ರು, ಇವತ್ತು ಕೂಡ ಒಬ್ಬರು ಡಿ ಸಿ ಆಗಿ ಅವರು ಕೋಲಾರಕ್ಕೆ ಹೋದರೆ ಅವ್ರನ್ನ ಹೇಳ್ತಾರೆ ಕಲ್ಯಾಣಿ ಡಿ ಸಿ ಅಂತ ನೋಡಿದ್ರೊಳಗೆ ಕಲ್ಯಾಣಿಗಳನ್ನು ಬತ್ತಿ ಹೋಗಿದ್ದ ಕಲ್ಯಾಣಿಗಳನ್ನು ಶುದ್ಧೀಕರಣಗೊಳಿಸಿದಂತೆ ಅವುಗಳಿಗೆ ಮರುಜೀವ ಕೊಟ್ಟಂಥ ದಕ್ಷ ಅಧಿಕಾರಿ. ಹಾಗೆ ಬೇರೆ ಬೇರೆ ಕಡೆನಲ್ಲೂ ಕೂಡ ಅವರು ಮಾಡಿದ ಕಾರ್ಯಗಳಿದಾವಲ್ಲ, ಆ ಕಾರ್ಯಗಳು ಕೇವಲ ವೈಯಕ್ತಿಕ ನೆಲೆಯ ಕಾರ್ಯ ಅಲ್ಲ, ಕೇವಲ ಕಡತಗಳ ವಿಲೇವಾರಿಯ ಕಾರ್ಯ ಅಲ್ಲ, ಅದು ಮನುಷ್ಯನ ಬದುಕಿನೊಳಗೆ ನಿತ್ಯೋಪಯೋಗಿಯಾಗಿ ಉಳಿಬೇಕು, ಅನುಕೂಲವಾಗಬೇಕು. ಆ ತರಹದೊಳಗೆ ಒಂದು ನಿಸರ್ಗ ಧರ್ಮ ದೃಷ್ಟಿಯನ್ನು ಇಟ್ಟುಕೊಂಡ ರೀತಿಯೊಳಗೆ ದಕ್ಷ ಆಡಳಿತವನ್ನು ನಡೆಸಿದಂಥ ಮನುಷ್ಯರು. ನಾನು ಯಾಕೆ ಮನುಷ್ಯರು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಮನುಷ್ಯರು ಸಿಕ್ಕೋದು ಕಷ್ಟ. ಮನುಷ್ಯರ ರೂಪದ ಪ್ರಾಣಿಗಳು ಸಿಗ್ತಾ ಇದ್ದೀವಿ ನಾವು. ನಮ್ಮನ್ನೇ ನಾವು ಯೋಚನೆ ಮಾಡಿಕೊಂಡಾಗ ಹಾಗನ್ನಿಸುತ್ತೆ. ಮನುಷ್ಯರಾಗಿದ್ದರೆ ನಾವು ಸ್ಪಂದಿಸ್ತೇವೆ, ಬಹಳ ಬೇಗದಲ್ಲಿ ಸ್ಪಂದಿಸ್ತೇವೆ. ಆ ದಿಸೆಯೊಳಗೆ ನನಗೆ ಅವರು ದಕ್ಷ ಆಡಳಿತಾಧಿಕಾರಿಯಾಗಿದ್ದು ನಿವೃತ್ತರಾದ ನಂತರದೊಳಗೆ, ಅದಕ್ಕೆ ಪೂರ್ವದೊಳಗೆ ಅವರು ವ್ಯಕ್ತಿ ವಿಕಸನದ ಪುಸ್ತಕಗಳನ್ನು ಬರೆದವ್ರೆ, ಅವುಗಳನ್ನು ಓದಿದ್ದೀನಿ ನಾನು. ಆದರೆ ಈ ಪುಸ್ತಕಗಳಿದೆಯಲ್ಲ, ಇದು ಅವರ ಕ್ಷೇತ್ರಕ್ಕೆ ಸಂಬಂಧಪಡದೇ ಇದ್ದದ್ದು, ಆದರೆ ಸಂಬಂಧಪಟ್ಟದ್ದನ್ನಾಗಿ ಮಾಡಿಕೊಳ್ತಕ್ಕಂಥ ಒಂದು ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿ ಬಹಳ ಅಪರೂಪವಾದ್ದು, ಬಹಳ ವಿಶೇಷವಾದ್ದು. ಅದಕ್ಕಾಗಿ ಅವರನ್ನು ಅಭಿನಂದಿಸುವ ಒಂದು ಕಾರ್ಯವನ್ನು ಮಾಡಿದ್ದು. ನನಗೆ ಕೊಟ್ಟಿರುವ ಈ ಆರೋಗ್ಯ ಮತ್ತು ಚಿಕಿತ್ಸೆಗಳ 3ನೇ ಕೃತಿಯ ಒಳಗೆ ಒಂದು ನೇರವಾಗಿ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ, ರೋಗಕ್ಕೆ ಸಂಬಂಧಪಟ್ಟಂತೆ 32 ಲೇಖನಗಳಿದ್ದಾವೆ. ಇನ್ನು ಮಿಕ್ಕವುಗಳು ಅನುಬಂಧ ರೂಪದೊಳಗಿರುವಂಥದ್ದು. ಆ 32 ಲೇಖನಗಳನ್ನು ನೀವು ಓದ್ತಾ ಹೋದರೆ ಬೇರೆ ಯಾವ ಡಾಕ್ಟ್ರು ಬೇಕಿಲ್ಲ. ಯಾಕೆಂದರೆ ನಮ್ಮ ನಾನು ಹೇಳೋದಾದರೆ, ನಮ್ಮ ದೇಹದ ಆರೋಗ್ಯವನ್ನು ಹೇಗೆ ನಾವು ಇಟ್ಕೊಳ್ಬೇಕು ಅನ್ನೋದಕ್ಕೆ ಪೂರಕವಾದ ರೀತಿಯೊಳಗೆ ನಾಲಿಗೆ ಬಗ್ಗೆ ಮಾತನಾಡ್ತಾರೆ, ಹೊಕ್ಕಳದ ಬಗ್ಗೆ ಮಾತನಾಡ್ತಾರೆ, ಪುಷ್ಪದ ಬಗ್ಗೆ ಮಾತಾಡ್ತಾರೆ, ಮತ್ತು ಬೀಜಗಳ ಬಗ್ಗೆ ಮಾತನಾಡ್ತಾರೆ, ಒಣಗಿದ ಹಣ್ಣುಗಳ ಬಗ್ಗೆ ಮಾತಾಡ್ತಾರೆ. ಇವುಗಳನ್ನೆಲ್ಲ ಹೇಗೆ ತಗೊಳ್ಬೇಕು ಅನ್ನೋದು, ಇದು ಒಬ್ಬ ನಿಜವಾದ ಡಾಕ್ಟರ್ ಒಂದು ರೀತಿ ಸಂಪೂರ್ಣವಾಗಿ ಒಬ್ಬ ವಿದ್ಯಾರ್ಥಿಯಾಗಿ ಅಧ್ಯಯನದ ಮುಖೇಣವಾಗಿ ಪಡೆದದ್ದಕ್ಕಿಂತ ಹೆಚ್ಚಿನದಾಗಿ ಇವರು ವಿವರಿಸ್ತಾ ಹೋಗ್ತಾರೆ. ಬಹಳ ವಿಶೇಷ ಅಂತಂದರೆ, ಎಷ್ಟೋ ಪರಿಭಾಷೆಗಳನ್ನು ಡಾಕ್ಟ್ರು ಹೇಳಿದ್ರಲ್ಲ, ಡಾಕ್ಟರ್ ಮೇಡಮ್ ಹೇಳಿದ್ರು ಅವರು, ಎಷ್ಟೋ ವೈದ್ಯ ಲೋಕಕ್ಕೆ ಸಂಬಂಧಿಸಿದಂಥ ಪರಿಭಾಷೆಗಳನ್ನು ಕನ್ನಡೀಕರಿಸಿ ಹೇಳ್ತಾ ಹೋಗ್ತಾರಲ್ಲ. ಕನ್ನಡೀಕರಿಸಿ ಹೇಳಬೇಕಾದ್ರೆ ವಿವರಿಸ್ತಾರೆ, ಅದನ್ನು ರೋಗ ಲಕ್ಷಣಗಳನ್ನು ವಿವರಿಸ್ತಾರೆ. ವಿವರಿಸಿದಂತೆ ಮಾತನಾಡೋರು ಇದೆಯಲ್ಲ, ಅದು ಎಲ್ರಿಗೂ ಕೂಡ ಬಹಳ ಸರಳವಾಗಿ ಅರ್ಥವಾಗುತ್ತೆ. ನಾವು ಇದನ್ನ ಅನುಸರಿಸಬಹುದು ಅಂತನ್ನುವ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆ ಕಾನ್ಫಿಡೆನ್ಸ್ ಬರುವ ರೀತಿಯೊಳಗೆ ನಿರೂಪಣೆ ಅನ್ನೋದು ಇರ್ತಕ್ಕಂಥದ್ದು. ಅದಕ್ಕೆ ಈ 3ಕ್ಕೂ ಮುನ್ನುಡಿ ಒಂದೇ ಪುಸ್ತಕದಲ್ಲಿದೆ. ಮೊದಲನೇದರಲ್ಲಿ ಮೇಡಮ್ ಬರೆದಿದ್ದಾರೆ. ಅವರು ತುಂಬ ಚೆನ್ನಾಗಿ ಅವರು ಹೇಳ್ತಾರೆ. ಅವರು ಅಗಸ್ತ್ಯ ಅವರ ಗುರುಗಳು ಅನಿಸುತ್ತೆ. ಅಲ್ಲಿ ಪೆರುನೂಲು ಕಾವ್ಯಂ 12,000 ಆ ಕೃತಿಯೊಳಗೆ 154 ಮತ್ತು 159ನೇ ಭಾಗದಲ್ಲಿ ಅವ್ರು ಹೇಳ್ತಾರೆ, ಡಾಕ್ಟ್ರು ಮುನ್ನುಡಿಯಲ್ಲಿ, ವೈದ್ಯರು ಹೇಗಿರಬೇಕು, ಹೇಗೆ ರೋಗಿಯನ್ನು ಉಪಚರಿಸಬೇಕು, ಯಾರು ಉತ್ತಮ ವೈದ್ಯ, ಏಕೆ ಎಲ್ಲ ಕಾಯಿಲೆಗಳನ್ನು ಎಲ್ಲ ವೈದ್ಯರಿಂದಲೂ ಗುಣಪಡಿಸಲಾಗುವುದಿಲ್ಲ, ಈ ಎಲ್ಲ ವಿಷಯಗಳಲ್ಲಿ ಆಧ್ಯಾತ್ಮಿಕ ಚಿಂತನೆಗಳನ್ನು ಇಟ್ಟುಕೊಂಡ ರೀತಿಯೊಳಗೆ ವೈದ್ಯನಾದವನು ಜೀವನದಲ್ಲಿ ಹೇಗೆ ನಡ್ಕೊಳ್ಬೇಕು, ಈ ವಿಚಾರದ ಬಗ್ಗೆ ಆ ಪುಸ್ತಕದಲ್ಲಿದೆ ಅಂತ ಹೇಳ್ತಾರೆ. ಈ 3 ಪುಸ್ತಕಗಳಲ್ಲಿ ಆ ನಿರ್ದೇಶನಗಳನ್ನು
ಇವರು ಗೊತ್ತಿದ್ದು ಗೊತ್ತಿಲ್ಲದೇನೋ ಇವರ ನಿರೂಪಣೆಯೊಳಗೆ, ಇವರ ಚಿಕಿತ್ಸಾ ವಿಧಾನದೊಳಗೆ ಅಳವಡಿಸ್ಕೊಂಡಿದ್ದಾರೆ ವಿಶ್ವನಾಥರು. ಅದಕ್ಕೆ ಅದನ್ನು ತುಂಬ ಸೊಗಸಾಗಿ ಗ್ರಹಿಸಿದಂತೆ ಮೇಡಮ್ ಅವರು ಹೇಳ್ತಾರೆ ಅಂತಕ್ಕಂಥದ್ದು. ಜೊತೆಗೆ ನನಗೆ ಈ ನಾಲಿಗೆ ಬಗ್ಗೆ ಇದ್ರ ಬಗ್ಗೆ ನಾನು ಕೊನೆಯಲ್ಲಿ ಹೇಳ್ತೇನೆ. ಒಂದು ಲೇಖಕರ ಮಾತು ಅಂತಂದು ಮೊದಲನೇ ಪುಸ್ತಕದಲ್ಲೇನೇ ವಿಶ್ವನಾಥ್ ಅವರು ಒಂದಿಷ್ಟು ದೀರ್ಘವಾಗಿ ಒಂದು ಪ್ರಸ್ತಾವನೆ ಬರೆದಿದ್ದಾರೆ, ಲೇಖಕರ ಮಾತು ಅಂತ. ಆ ಪ್ರಸ್ತಾವನೆ ಇಡೀ 3 ಕೃತಿಗಳನ್ನು ಓದುವುದಕ್ಕೆ ಮುಂಚೆ ಬಹಳ ಅಗತ್ಯ ಅಂತ ನನಗೆ ಅನ್ನಿಸ್ತು. ಅದರೊಳಗೆ 3 ಕಥೆಗಳನ್ನು ಹೇಳ್ತಾರೆ. ಆ ಕಥೆಗಳಲ್ಲಿ ಒಂದು ಕಥೆಯನ್ನು ಡಾಕ್ಟರ್ ರವಿ ಅವರು ಪ್ರಸ್ತಾಪಿಸಿದರು. ಸರ್, ನಾನು ಸ್ವಲ್ಪ ಅದನ್ನು ಬೇರೆ ರೀತಿಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀನಿ. ಅದನ್ನು ಕರ್ಮ ಸಿದ್ಧಾಂತ ಅಂತ ಹೇಳಿ, ನನಗೆ ಅದು ಕರ್ಮ ಸಿದ್ಧಾಂತವಾಗಿ ಕಾಣಲಿಲ್ಲ. ನಿಮಗೆ ಕಥೆ ಹೇಳಿದ್ದಾರೆ ಅವರು, ಏನು, ಒಂದು ಗುಬ್ಬಚ್ಚಿ ಮರದ ಮೇಲೆ ಸಂತೋಷದಲ್ಲಿ ಆಡ್ತಾ ಇದ್ದದ್ದು, ಯಮ ದಾರಿಯಲ್ಲಿ ಹೋಗ್ತಾ ಇದ್ದನು, ಅದ್ರ ಮೇಲೆ ನೇರವಾಗಿ ಕಣ್ಣಿಟ್ಟು ನೋಡ್ತಾನೆ. ಕಣ್ಣಿಟ್ಟು ನೋಡಿದಾಗ ಗರುಡ ಪಕ್ಷಿ, ಯಮ ಯಾಕೆ ಈ ಪಕ್ಷಿ ಮೇಲೆ ಕಣ್ಣಿಡ್ತಾ ಇದ್ದಾನೆ ಅಂತಂದು ಅದನ್ನು ಅದರ ಹತ್ರ ಹೋಗಿ ಬಾಯಿಲಿ ನೀನಿರೋದು ಬೇಡ ಅಂತಂದು ತನ್ನ ರೆಕ್ಕೆಗಳ ಮೇಲೆ ಕೂರಿಸ್ಕೊಂಡಂತೆ, ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡಂತೆ ರೆಕ್ಕೆಗಳು ತಗೊಂಡೋಗಿ ಒಂದು 7 ಸಮುದ್ರದ ಆಚೆಯ ಒಂದು ಬೆಟ್ಟದಲ್ಲಿ ಒಂದು ಮರದಲ್ಲಿ ಒಂದು ಜಾಗಕ್ಕೆ ಅದನ್ನು ಬಿಟ್ಟು ಬರುತ್ತೆ. ಅದರ ಮುಂದೆ ಕಥೆ ಹೇಳಿದರು. ಅಲ್ಲಿ ಹಾವಿತ್ತು, ಹಾವು ಬಂತು, ಆ ಗುಬ್ಬಚ್ಚಿ ನೋಡ್ತು. ಅಲ್ಲಿ ಇವನು ಬಂದ, ಸುಖವಾಗಿರಲಿ ಅಂತ ಬಿಟ್ಟು ಬಂದ ನಂತರದೊಳಗೆ ಅದೇ ದಾರಿಯೊಳಗೆ ಯಮ ಹಿಂತಿರುಗಿ ಬರಬೇಕಾದಾಗ ಈ ಗರುಡ ಪಕ್ಷಿಯನ್ನು ನೋಡಿ ಅವನು ಹೇಳ್ತಾನೆ, ಒಳ್ಳೆ ಕೆಲಸ ಮಾಡಿದೆ ನೀನು, ನನಗೆ ಒಂದು ಯೋಚನೆ ಆಗಿತ್ತು, ಅದಕ್ಕೆ ಸಾವು ಇದೆ, 7 ಸಮುದ್ರದ ಆಚೆ ಇದೆ ಅದ್ರ ಸಾವಿನ ಜಾಗ, ಇದು ಹೆಂಗಪ್ಪ ಅಂತನೋ ಇದಾಗಿತ್ತು, ಅಲ್ಲಿ ನೀನು ಬಿಟ್ಟು ಬಂದಿಯಲ್ಲ, ಆ ಬಿಟ್ಟು ಬಂದಿದ್ದು ಒಳ್ಳೆ ಅನುಕೂಲ ಆಯಿತು ಅಂತ ಕಥೆ ಇಲ್ಲಿ ಮುಂದೆ. ಆದರೆ ಡಾಕ್ಟ್ರು ಅಲ್ಲಿ ಗರುಡ ಪಕ್ಷಿಯ ಮನಸ್ಥಿತಿಯ ಬಗ್ಗೆ ಯೋಚಿಸ್ತಾರೆ, ಒಂದು ವಾಕ್ಯದಲ್ಲಿ ಬರೀತಾರೆ. ಯಾಕೆ ಅಂತಂದರೆ ಇದು ಕರ್ಮ ಸಿದ್ಧಾಂತವಾಗಿ ಅಲ್ಲಿ ಹೋಯಿತು ಅಲ್ಲ, ನಾನು ಇದಕ್ಕೆ ಕಾರಣವಾದೆನಲ್ಲ. ಆ ಗರುಡ ಪಕ್ಷಿಯ ಮನಸ್ಸಿದೆಯಲ್ಲ, ಗುಬ್ಬಚ್ಚಿ, ಇಲ್ಲಿ ಅದು ಯಮನ ಕಣ್ಣಿನಿಂದ ನಿವಾರಿಸಬೇಕು ಅಂತ ತಗೊಂಡೋದ್ರೆ ಅಲ್ಲಿ ಬಿಟ್ಟು ಬಂದಾಗ ನಾನು ಅದಕ್ಕೆ ಕಾರಣವಾದನಲ್ಲ, ಇದು ಕಾಡಿಸುವುದಕ್ಕೆ ತೊಡಗುತ್ತೆ ಗರುಡ ಪಕ್ಷಿಗಳು. ನನಗೆ ಈ ಘಟನೆ ಓದ್ತಿದ್ದ ಹಾಗೇನೆ ಇದೊಂದು ರೂಪಕದ ರೀತಿಯೊಳಗಿರುವ ಒಂದು ಕಥೆ. ಈ ರೂಪಕದ ರೀತಿಯೊಳಗಿರುವ ಕಥೆಯನ್ನು ಓದ್ತಿದ್ದ ಹಾಗೇನೆ ಥಟ್ಟನೆ ಒಬ್ಬ ಅಂತಾರಾಷ್ಟ್ರೀಯ ಕಲಾವಿದ ನೆನಪಾದ ನನಗೆ. ಅವನ ಹೆಸರು ಮಾಡ್ತಿದ್ದೇನೆ. ಇಥಿಯೋಪಿಯಾದಲ್ಲಿ ಬರ ಬಂದಾಗ ಜನ ಆಹಾರಕ್ಕೆ ಎಷ್ಟು ಅಪಹರಿಸಿದ್ರು ಅಂತಂದರೆ, ಒಂದು ಚಿತ್ರ ನನಗೆ ಇವತ್ತು ಕೂಡ ಅದು ಕಾಣಿಸುತ್ತೆ. ಒಂದು ಮಗು ತುಂಬ ಎಷ್ಟು ಬಡಕಲಾಗಿದೆ ಅಂದರೆ ತ್ಯಾವಳಿಕೊಂಡು ಕೂಡ ಮುಂದಕ್ಕೆ ಹೋಗಲಾರದ್ದು ಅಂಥ ಒಂದು ಮಗು. ಅದರ ಹಿಂದೆ ಒಂದು ರಣಹದ್ದು ಆ ಮಗುವಿನ ಮೇಲೆ ಎರಗೋದಕ್ಕೆ ಕಾಯ್ತಾ ಇದೆ. ಆ ಎರಗೋದಕ್ಕೆ ಕಾಯ್ತಾ ಇದ್ದಾಗ ಇವನು ಫೋಟೋಗ್ರಾಫರ್, ಅಂತಾರಾಷ್ಟ್ರೀಯ ಖ್ಯಾತಿಯ, ಅದರಿಂದಾಗ ಅವನಿಗೆ ಅಂತಾರಾಷ್ಟ್ರೀಯ ಖ್ಯಾತಿ ಬಂದಿದ್ದು. ಅವನು ಕೇವಲ ಒಬ್ಬ ಫೋಟೋಗ್ರಾಫರ್, ಕಲಾವಿದ. ಫೋಟೋಗ್ರಫಿನೂ ಕೂಡ ಒಂದು ಕಲೆ. ಅವನು ಬರ್ತಾನೆ, ಬಂದು ನೋಡಿ ಎಂಥ ಚಿತ್ರ ಅಂತಂದು ಅದನ್ನು ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿ ಆನಂತರದಲ್ಲಿ ಅವನು ಅದನ್ನು ಬಹಳ ಮಾರುಕಟ್ಟೆಗೆ ಬಿಡ್ತಾನೆ, ಬಹಳ ಖ್ಯಾತಿ ಬರುತ್ತೆ ಅದೆಲ್ಲ. ಇದು ಅವನಿಗೆ ಆವತ್ತು ತುರ್ತಾಗಿ ಫ್ಲೈಟ್ಗೆ ಹೋಗಬೇಕಾಗಿರುತ್ತೆ. ಫ್ಲೈಟ್ಗೆ ಹೋಗಬೇಕಾಗಿದ್ದಾಗ ಹೋಗ್ಬಿಡ್ತಾನೆ. ಆ
ಬಹುಮಾನ ಬಂದಾಗ ಒಬ್ಬ ಕೇಳ್ತಾನೆ, ಆ ಮಗು ಏನಾಯಿತು? ನೀನು ನೋಡಿದೆಯಲ್ಲ ರಣಹದ್ದು ಮಗು, ಎರಗಲಿರುವ ರಣಹದ್ದು, ಆ ಮಗು ಅದು ಮುಂದಕ್ಕೆ ತೆವಳಲಾರ್ದಂಥ ಸ್ಥಿತಿಲಿತ್ತು. ಮಗು ಏನಾಯಿತು? ಇಲ್ಲ, ನನಗೆ ಫ್ಲೈಟ್ಗೆ ಒತ್ತಡ ಆಯಿತು, ಆ ಥರ ಇತ್ತು, ಅದಕ್ಕೋಸ್ಕರ ಬಂದೆ, ಏನಾಯಿತು ಗೊತ್ತಿಲ್ಲ. ಈ ಸಂಗತಿ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಇಷ್ಟೇನಾ ನಿಮ್ಮದು ಸಾಮಾಜಿಕ ಹೊಣೆಗಾರಿಕೆ ಅಂತಾನೆ. ಆಗ ಆ ಕಲಾವಿದನಿಗೆ ಕಾಡಿಸೋದಕ್ಕೆ ಹತ್ತುತ್ತೆ ಆ ಪ್ರಶ್ನೆ ಅಂತಂದರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ, ನಿದ್ದೆಯನ್ನೇ ಕಳ್ಕೊಂಡ್ಬಿಡ್ತಾನೆ. ಯಾಕೆಂದರೆ ನಾನು ಚಿತ್ರಿಸಿದ ಒಂದು ಚಿತ್ರದ ಹಿಂದೆ ಕೇವಲ ಚಿತ್ರ ಅಲ್ಲ, ಅದೊಂದು ಬದುಕು. ಆ ಬದುಕಿಗೆ ಸಂಬಂಧಪಟ್ಟಂತೆ ನನ್ನ ಜವಾಬ್ದಾರಿ ಏನು? ಒಬ್ಬ ಕಲಾವಿದನಾಗಿ ನನ್ನ ಜವಾಬ್ದಾರಿ ಏನು? ಈ ಜವಾಬ್ದಾರಿಯನ್ನು ಪರಿಭಾವಿಸ್ತಾ ಎಷ್ಟು ಕ್ಷೋಭೆಗೆ ಒಳಗಾಗ್ತಾನೆ ಅಂದರೆ ತಡ್ಕೊಳಕ್ಕಾಗೋದೇ ಇಲ್ಲ ಒತ್ತಡಗಳನ್ನು, ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಇದು ಆ್ಯಕ್ಚುಲಿ ನಮ್ಮ ಕಾಲಮಾನದಲ್ಲಿ ನಡೆದಂಥ ಒಂದು ಘಟನೆ. ಈ ಘಟನೆಗೂ ಮುಖಾಮುಖಿಯಾಗಿಸಿ ನೀವು ಸ್ವಲ್ಪ ಯೋಚನೆ ಮಾಡಿದಾಗ ಒಬ್ಬ ಡಾಕ್ಟರ್ ಆಗಲಿ, ಒಬ್ಬ ರಾಜಕಾರಣಿ ಆಗಲಿ, ಒಬ್ಬ ಕಲಾವಿದನಾಗಲಿ, ಯಾರಿಗೆ ಆದರೂ ಕೂಡ ತಮ್ಮ ತಮ್ಮ ಕಾರ್ಯಕ್ಷೇತ್ರದೊಳಗೆ ವೈಯಕ್ತಿಕ ಹಿತಾಸಕ್ತಿ ಮಾತ್ರ ಅಲ್ಲ, ಒಂದು ಸಾಮಾಜಿಕ ಜವಾಬ್ದಾರಿಯೂ ಇರುತ್ತೆ, ಸಾಮಾಜಿಕ ಹೊಣೆಗಾರಿಕೆಯೂ ಇರುತ್ತೆ. ಆ ಹೊಣೆಗಾರಿಕೆಯನ್ನು ಒಂದು ಸಾರಿ ನಮ್ಮ ಮನಸ್ಸಿಗೆ ತಂದುಕೊಂಡ್ರೆ ನಾವು ಎಷ್ಟು ಒತ್ತಡಗಳಿಗೆ ಒಳಗಾಗ್ತೇವೆ, ಯಾವ ರೀತಿಯಲ್ಲಿ ಆತ್ಮನಿರೀಕ್ಷೆಯನ್ನು ಮಾಡಿಕೊಳ್ಳುವುದರ ಮುಖೇನವಾಗಿ ನಮ್ಮನ್ನು ನಾವು ಆರೋಗ್ಯಕರವಾಗಿ ಇಟ್ಟುಕೊಳ್ಳಬಹುದು. ಆರೋಗ್ಯಕರವಾಗಿ ಇಟ್ಟುಕೊಳ್ಳುವ ಹೊತ್ತಿನೊಳಗೆ ಎಷ್ಟು ಸಂಘರ್ಷಗಳನ್ನು ಕ್ಷೋಭೆಗಳನ್ನು ಅನುಭವಿಸ್ಬೇಕಾಗತ್ತೆ. ಈ ಸೂಕ್ಷ್ಮತೆ ಇರುವುದರಿಂದಲೇ ಡಾಕ್ಟರ್ ವಿಶ್ವನಾಥ್ ಅವರು ಈ ಪ್ರಸಂಗವನ್ನು ಹೇಳ್ತಾ ಅವರ ಕಣ್ಣು ಎಲ್ಲಿ ನಿಲ್ಲುತ್ತೆ ಅಂದರೆ ಗರುಡನ ಆ ಕಾರ್ಯ ಇದೆಯಲ್ಲ, ಆ ಗರುಡ ಪಕ್ಷಿ ಆ ಕಾರ್ಯದಲ್ಲಿ ನಿಲ್ಲುತ್ತೆ, ಕರ್ಮ ಸಿದ್ಧಾಂತದಲ್ಲಿ ನಿಲ್ಲಲ್ಲ, ತಾಳೆಗೆ ನಿಲ್ಲಲ್ಲ. ನಮ್ಮ ಬದುಕಿನಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ವೈಯಕ್ತಿಕ ನೆಲೆಯಲ್ಲಿ ನಮ್ಮನ್ನು ನಾವು ವಿಮರ್ಶೆಗೆ ಒಡ್ಡಿಕೊಳ್ಳುವ ಮುಖೇನವಾಗಿ ಮನುಷ್ಯರಾಗುವ ಕಡೆಗೆ ನಡೆಯುವ ಒಂದು ಮನೋಧರ್ಮ ಇದೆಯಲ್ಲ, ಆ ಮನೋಧರ್ಮದ ಕಡೆಗೆ ನಮ್ಮನ್ನು ನಾವು ನಿಯಂತ್ರಿಸ್ಕೊಳ್ಬೇಕಾಗುತ್ತೆ. ಅದು ಇಲ್ಲೇ ಇರೋದಿಲ್ಲೇನೆ ನನಗೆ ಯಾಕೆ ಬೇಕು ಅಂತನ್ನುವ ಕಾರಣದಲ್ಲೇನೇನೆ ಈ ಹೊತ್ತು ನಾವು ಬೇರೆ ಬೇರೆ ಥರದ ಒತ್ತಡಗಳನ್ನು ಅನುಭವಿಸ್ತಾ ಇದ್ದೀವಿ. ಬೇರೆಯವ್ರ ಹೆಸರನ್ನು ಹೇಳಿದಾಗ ನಾವು ತಕ್ಷಣದಲ್ಲೇ ನಗ್ತೇವೆ. ಡಾಕ್ಟರ್ ರವಿಯವರು ಒಂದು ಹೆಸರು ಹೇಳಿದರು, ನಕ್ಕರು ಎಲ್ಲರಿಗೆ. ಅವನೊಬ್ಬ ಕಲಾವಿದ. ಆ ಕಲಾವಿದನ ಜವಾಬ್ದಾರಿ ಎಂಥದ್ದು ಅಂತ ಅನ್ನೋದನ್ನು ನೀವು ಯೋಚನೆ ಮಾಡ್ಕೊಂಡು ಬನ್ನಿ. ನನಗೆ ತಕ್ಷಣದಲ್ಲೇ ಇವತ್ತು ಕೂಡ ಕ್ಯಾನ್ಸರ್ ಬಗ್ಗೆ ಎಳೆಯ ವಯಸ್ಸಿನ ಹುಡುಗರುಗಳು ಸಾಯ್ತಾ ಇರೋದನ್ನು ನೋಡಿದಾಗ, ಬಾಯಲ್ಲಿ ಹೇಳಿ ಕೇಸರಿ ಇದೊಂದು ಅಡ್ವರ್ಟೈಸ್ಮೆಂಟ್. ನಮ್ಮ ಹಿಂದಿ ಚಿತ್ರರಂಗದ ಬಹುಖ್ಯಾತ ಮೇರು ನಟರುಗಳು ಆ ಬಾಯಲ್ಲಿ ಹೇಳಿ ಕೇಸರಿ ಎನ್ನುವ ಕೆಟ್ಟ ಒಂದು ಮಾದಕ ವಸ್ತುವಿನ ಜಾಹೀರಾತಿಗೆ ದುಡ್ಡಿನಾಸೆಗಾಗಿ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಮಕ್ಕಳು ಅದನ್ನು ನೋಡಿದಂತೆ ಲಕ್ಷಾಂತರ ಮಕ್ಕಳು ಆ ಚಟಕ್ಕೆ ಬೀಳ್ತಾರೆ, ಬಲಿ ಹೋಗ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ಮೊನ್ನೆ ಕೂಡ ಒಂದು ಇದರಲ್ಲಿ ಬಂತರು. ಅವ್ರಿಗೆ ಯಾವ ಜವಾಬ್ದಾರಿ ಇದೆ? ನೀವು ಹಾಗೇನೇನೆ ಹಿಂದಕ್ಕೆ ಹೋದಂತೆ ಹಿಂದಿ ಚಿತ್ರರಂಗದಲ್ಲೂ ಕೂಡ
ರಾಜ್ ಕಪೂರ್ನಿಂದ ಹಿಡಿದು ಪೃಥ್ವಿರಾಜ್ ಕಪೂರನ್ನು ಒಳಗೊಂಡ ರೀತಿಯೊಳಗೆ, ನಮ್ಮ ಕನ್ನಡದೊಳಗೆ ರಾಜ್ಕುಮಾರನ್ನು ಒಳಗೊಂಡ ರೀತಿಯೊಳಗೆ ಇಂಥದ್ದೊಂದು ಸಾಮಾಜಿಕ ಹೊಣೆಗೇಡಿತನದ ಒಂದು ಜಾಹೀರಾತಿಗೆ ಅವರು ಎಲ್ಲರೂ ಕೂಡ ತಮ್ಮನ್ನ ಮಾರಾಟ ಮಾಡಿಕೊಂಡಿದ್ರ? ಈ ಪ್ರಶ್ನೆ ಹಾಕೊಂಡಾಗ ನಮಗೆ ಒಬ್ಬ ಕಲಾವಿದರಾಗಿ, ಮನುಷ್ಯರಾಗಿ ನಮ್ಮ ಹೊಣೆ ಏನು ಅನ್ನುವುದು ಗೊತ್ತಾಗ್ತಾ ಹೋಗುತ್ತೆ. ಆ ದೃಷ್ಟಿಯಿಂದಲೇ ವಿಶ್ವನಾಥ್ ಒಳಗೆ ಒಬ್ಬ ಕವಿ ಇದ್ದಾರೆ, ಒಬ್ಬ ಮನುಷ್ಯ ಇದ್ದಾನೆ. ಆ ಮನುಷ್ಯ ಇರೋದ್ರಿಂದಾಗಿ ನನಗೆ ಇಂಥ ಪುಸ್ತಕದ ಸಂದರ್ಭದೊಳಗೆ ಅವರು ನಿವೃತ್ತರಾದ ನಂತರದೊಳಗೂ ಕೂಡ ಅಧ್ಯಯನಕ್ಕೆ ತೊಡಗಿದಂತೆ ಈ ಪುಸ್ತಕ ಬರೆಯುವ ಜವಾಬ್ದಾರಿಯನ್ನ ಹೊಣೆಗಾರಿಕೆಯಾಗಿ ಹೊತ್ತುಕೊಂಡಂತೆ ನಿರ್ವಹಿಸಿದ್ದಾರೆ ಅಂತ ಅನಿಸುತ್ತೆ. ಅವರೊಳಗೊಬ್ಬ ಕವಿರೋದ್ರಿಂದೇನೆ ಅದಕ್ಕೆ ಇದು ಅನ್ಬಹುದು, ನನ್ನ ಕ್ಷೇತ್ರ ಅಲ್ಲ, ನಾನೊಬ್ಬ ದಕ್ಷ, ನಾನೊಬ್ಬ ಆಡಳಿತಗಾರ, ಇದು ಬೇರೆಯವರಿಗೆ ಸಂಬಂಧಪಟ್ಟ ಇಲ್ಲ, ನಾವು ಕಲಿಯಬಹುದು, ಈ ವಯಸ್ಸಿನಲ್ಲೂ ಕೂಡ ಕಲಿಯಬಹುದು ಅಂತನ್ನುವ ಛಲದಿಂದ ಅದನ್ನು ದಕ್ಕಿಸಿಕೊಂಡಿದ್ದಾರೆ. ಡಾಕ್ಟ್ರೇ ಸರ್ಟಿಫಿಕೇಟ್ ಕೊಟ್ಟರು, ಮೇಡಮ್ ಅವರು ಸರ್ಟಿಫಿಕೇಟ್ ಕೊಟ್ಟ ರೀತಿಯೊಳಗೆ ಸರ್ ಇನ್ನೂ ವಿಸ್ತರಿಸಿ ಅಂತನ್ನೋ ರೀತಿ ಒಳಗೆ ಹೇಳಿದರು. ಅದು ಸಾಧ್ಯವಾಯಿತು. ಆದ್ರಿಂದಲೇ ಇವತ್ತು ಕವಿಗಳನ್ನು ಕುರಿತು ಹೇಳ್ತಾರೆ, ಅನಕ್ನಾಲೆಜ್ಡ್ ಲೆಜಿಸ್ಲೇಚರ್ಸ್ ಆಫ್ ದಿ ವರ್ಲ್ಡ್ ಅಂತ. ಅನಧಿಕೃತ ಶಾಸಕರು, ಅಧಿಕೃತ ಶಾಸಕರು ಅವ್ರು ಏನೇನು ಮಾಡ್ಕೊಂಡು ಹೋಗ್ಲಿ, ಅನಧಿಕೃತ ಶಾಸಕರವರು, ಅವ್ರಿಗೆ ಯಾವ ನಿಯಮ ನಿಬಂಧನೆಗಳು ಇಲ್ಲ. ಅವ್ರಿಗೆ ಇರೋದೇನು ಅಂತಂದರೆ ಮಾನವೀಯ ಮೌಲ್ಯಗಳು, ಮಾನವೀಯ ಅಂತಃಕರಣ, ದ್ವೇಷ ಬಿತ್ತುವುದಲ್ಲ, ಪ್ರೀತಿಯನ್ನು ಬಿತ್ತಿ ಬೆಳೆಯುವುದು. ಎಲ್ಲ ಕಲಾಕ್ಷೇತ್ರದ್ದು ಕೂಡ ಮುಖ್ಯವಾಗಿ ಅದೇ ಉದ್ದೇಶ. ಆದ್ರಿಂದಲೇ ಇದನ್ನು ಬೇರೆ ಭಾಷೆಯಲ್ಲಿರುವುದನ್ನು ತನ್ನ ಭಾಷೆಗೆ ತಾನು ತಂದುಕೊಂಡಂತೆ ಈ ಜನಕ್ಕೆ ಅನುಕೂಲವಾಗಲಿ ಎನ್ನುವ ಕವಿ ಹೃದಯವನ್ನು ಒಳಗೊಂಡಂತೆ ಇವುಗಳನ್ನು ಬರೆದಿದ್ದಾರೆ ಡಾಕ್ಟ್ರು ಅಂತ ನನಗನ್ನಿಸೋದು. ಆಮೇಲೆ ನೀವು ಹಾಗೆ ಗಮನಿಸಿ, ನಾನು ಗರುಡ ಪಕ್ಷಿದು ಹೇಳಿದ್ನಲ್ಲ, ಕಲಾವಿದದ್ದು ಹೇಳಿದ್ನಲ್ಲ, ಸೂಕ್ಷ್ಮದ ಆತ್ಮವಿಮರ್ಶೆ ಅವರಿಗೆ ಕಲಾವಿದರಾಗಿದ್ದರಿಂದ ಇರೋದಕ್ಕೆ ಸಾಧ್ಯವಾಯಿತು. ನಮ್ಮ ರಾಜಕಾರಣಿಗಳನ್ನು ನೀವು ಹಾಗೆ ಗಮನಿಸಿ, ನಮ್ಮ ಧರ್ಮಗುರುಗಳನ್ನು ನೀವು ಹಾಗೆ ಗಮನಿಸಿ, ನಮ್ಮ ನಡುವೆ ಇಂಥ ಒಂದು ಸೂಕ್ಷ್ಮ ಆತ್ಮನಿರೀಕ್ಷೆಯ ಗುಣ ಇದ್ದಿದ್ರೆ ಎಷ್ಟೋ ಜನ ಸೂಯಿಸೈಡ್ ಮಾಡ್ಕೊಂಡ್ಬಿಡ್ತಿದ್ರು. ತಾವು ಮಾಡಿದ ಘೋರ ಅಪರಾಧಗಳು, ಘೋರ ಅನ್ಯಾಯಗಳಿದಾವಲ್ಲ, ಅವುಗಳಿಗೆ ಎಷ್ಟೋ ಜನ ತಕ್ಷಣದಲ್ಲಿ ಸೂಯಿಸೈಡ್ ಮಾಡಿಕೊಳ್ಳೋರು. ಬೇಡ ಈ ಅವಮಾನ ಅಂತನ್ನೋ ರೀತಿಯೊಳಗೆ, ಭಂಡರ ರೀತಿಯೊಳಗೆ ಈಗಲೂ ಕೂಡ ಅವರು ಮುಖ ಎತ್ಕೊಂಡು ಓಡಾಡ್ತಾ ಇದ್ದಾರೆ. ತಮ್ಮ ಭಂಡತನದ ವರ್ತನೆಗಳನ್ನು ತಮ್ಮ ಹಿಂಬಾಲಕರ ಮುಖೇಣವಾಗಿಯೂ ಕೂಡ ಸಮರ್ಥಿಸ್ಕೊಳ್ತಾ ಇರ್ತಾರೆ. ಎಕ್ಕಿಲ್ಲದ ರೀತಿಯೊಳಗೆ ನಡೀತಾ ಇದೆ. ಏನು ಕೊಡ್ತಾರೆ ಅವರು ಸಮಾಜಕ್ಕೆ? ನಮ್ಮ ಮಕ್ಕಳಿಗೆ ಏನು ಕೊಡ್ತಾರೆ? ಆದ್ದರಿಂದಲೇ ಸಾಂಸ್ಕೃತಿಕ ಕ್ಷೇತ್ರ ಸಮಾಜವನ್ನ ಸೂಕ್ಷ್ಮತೆಯಲ್ಲಿ ಬೆಳೆಸುವ ಕ್ಷೇತ್ರ. ಅಂಥ ಸಾಂಸ್ಕೃತಿಕ ಕ್ಷೇತ್ರದ ಸ್ವಾಯತ್ತತೆಯ ಬಗ್ಗೆ ಅಧಿಕಾರವನ್ನು ಸ್ಥಾಪಿಸುವಂಥ ಒಂದು ಅಧಿಕಾರ ಯಾವ ಪಕ್ಷಕ್ಕೆ ಆಗಲಿ, ಯಾವ ರಾಜಕಾರಣಿಗೆ ಆಗಲಿ ಇಲ್ಲ. ಎಲ್ಲಿ ಸಾಂಸ್ಕೃತಿಕ ಸ್ವಾಯತ್ತತೆ ಒಂದು ಸಮಾಜದೊಳಗೆ ಉಳಿಯುತ್ತೋ ಅಲ್ಲಿ ಸಮಾಜ ಆರೋಗ್ಯಕರವಾಗಿ ನಡೆಯುತ್ತೆ. ರಾಜಕಾರಣ ತಪ್ಪಿದಾಗ ಆ ಸಾಂಸ್ಕೃತಿಕ ಸ್ವಾಯತ್ತತೆ ಅದನ್ನು ನಿಯಂತ್ರಿಸುತ್ತೆ. ಜನತೆಯನ್ನ ಆ ದುಷ್ಟ ನಡವಳಿಕೆಯ ವಿರುದ್ಧವಾಗಿ ಎಚ್ಚರಿಸುತ್ತೆ. ಈ ಗುಣ ನಮ್ಮ ರಾಜಕಾರಣಿಗಳಿಗಿರಬೇಕು. ಯಾಕೆ ಅಂತಂದ್ರೆ ಎಂಥ ಕಾಲದಲ್ಲಿಯೂ ಕೂಡ ಸಮಾಜ ವಿರೋಧಿ ನಡವಳಿಕೆಗಳು, ಹಿಂಸೆಗಳು, ಕ್ರೌರ್ಯಗಳು ನಡೆದಾಗ ಅದರ ವಿರುದ್ಧವಾಗಿ ದನಿ ಎತ್ತಿರ್ತಕ್ಕಂಥದ್ದು ಸಾಂಸ್ಕೃತಿಕ ಲೋಕದ, ಅರ್ಥಾತ್ ಸಾಹಿತ್ಯ ಕಲೆಯ ಲೋಕದ
ಪ್ರಜ್ಞೆಗಳೇ. ಆ ತಿಳುವಳಿಕೆಯನ್ನು ನಮ್ಮ ರಾಜಕಾರಣಿಗಳು ಇಟ್ಕೊಳ್ತಕ್ಕಂಥದ್ದು ತುಂಬ ಅಗತ್ಯವಿದೆ. ಆ ದೃಷ್ಟಿಯಿಂದಲೇ ಒಂದು ಕಥೆ ಇನ್ನೊಂದು ಕಥೆ ಅವ್ರಿಗೆ ಹೇಳ್ತೀನಿ. ಆ ಕಥೆ ಪುರಾಣಕ್ಕೆ ಸಂಬಂಧಪಟ್ಟಿದೆ. ಎಷ್ಟು ಸೊಗಸಾಗಿದೆ ಅಂತಂದರೆ, ಶ್ರೀರಾಮ ಯುದ್ಧ ಮಾಡ್ತಾನೆ, ರಾವಣ ಸೋತ್ ಬಿದ್ದವನೇ. ಬಿದ್ದಿದ್ದ ರಾವಣನ ಎದೆಯ ತುಂಬ ಜ್ಞಾನ ಭಂಡಾರವೇ ಇದೆ. ಅವನು ಮಹಾವಿದ್ವಾಂಸ ರಾವಣ. ಲಕ್ಷ್ಮಣನಿಗೆ ಹೇಳ್ತಾನೆ, ಹೋಗು, ರಾವಣನ ಹತ್ತಿರ ವಿದ್ಯೆ ಇದೆ, ಶಾಸ್ತ್ರೋಕ್ತ ವಿದ್ಯೆ ಅಷ್ಟೇ ಅಲ್ಲ, ಅನುಭವೋಕ್ತ ವಿದ್ಯೆ ಎಲ್ಲವೂ ಕೂಡ ಅವನಲ್ಲಿದೆ, ಅದನ್ನು ಪಡ್ಕೋ ಹೋಗು ಅಂತಾನೆ ಲಕ್ಷ್ಮಣನಿಗೆ. ಲಕ್ಷ್ಮಣ ಧಿಮಾಕಿನಲ್ಲಿ ಹೋಗ್ತಾನೆ. ಹೋಗ್ಬಿಟ್ಟು ನಿನ್ನ ವಿದ್ಯೆಯನ್ನು ನನಗೆ ಕೊಡು ಅಂತನ್ನೋ ರೀತಿಯೊಳಗೆ ಧಿಮಾಕಿನಲ್ಲಿ ಕೇಳ್ತಾನೆ. ಅವನ ಮುಖ ತಿರುಗಿಸ್ಕೊಂಡು ಅವನು ನೋಡದಂತೆ ಇರ್ತಾನೆ. ಲಕ್ಷ್ಮಣ ವಾಪಸ್ ಬರ್ತಾನೆ. ವಾಪಸ್ ಬಂದು ಹೇಳ್ತಾನೆ, ಅವನು ನಿರಾಕರಿಸ್ತಾ ಕೊಡೋದಕ್ಕೆ ಇರ್ತದ್ದು. ನೀನು ಅವಿಧೇಯತೆಯನ್ನು ತೋರಿಸಿದ್ದೀಯಾ, ಅದಕ್ಕೋಸ್ಕರಲೇ ಅದಕ್ಕೆ ನಿರಾಕರಣೆ ಬಂದಿದೆ, ನಾನು ಹೋಗಿ ಕೇಳ್ತೀನಿ ನೋಡು ಅಂತಂದು ಶ್ರೀರಾಮ ಹೋಗ್ತಾನೆ. ಹೋಗಿ ಅವನನ್ನು ಕೇಳ್ತಾನೆ. ರಾವಣನನ್ನು ನಮಸ್ಕರಿಸಿದ ರೀತಿಯೊಳಗೆ ಕೇಳ್ತಾನೆ. ಸಂಪ್ರೀತನಾದ ರಾವಣ ಶತ್ರುವಾದ ರಾಮನಿಗೆ ವಿದ್ಯಾದಾನವನ್ನು ಮಾಡ್ತಾನೆ. ಇಲ್ಲಿ ವಿನಯ ಗೆಲ್ಲುತ್ತೆ, ವಿದ್ಯೆಯನ್ನು ಪಡೆಯುತ್ತೆ. ಇವರು ನಿವೃತ್ತರಾದ ನಂತರದೊಳಗೂ ಕೂಡ ವಿನಯದ ವಿದ್ಯಾರ್ಥಿಯಾಗಿದ್ದರಿಂದಾಗಿ ಈ ಕೃತಿಗಳನ್ನು ಬರೆಯುವುದಕ್ಕೆ ಸಾಧ್ಯವಾಯಿತು. ಈ ಕೃತಿಗಳನ್ನು ಬರೆಯುವುದಕ್ಕೆ ಸಾಧ್ಯ, ವಿದ್ಯೆ ಒಳಕ್ಕೆ ಬರುವುದಕ್ಕೆ ಸಾಧ್ಯವಾಯಿತು. ಅಹಂಕಾರ ತುಂಬಿದ್ದು ಹೇಗಿರುತ್ತೆ ಅಂದರೆ, ತುಂಬಿದ ಒಂದು ಟೀ ಕಪ್ಪಿನ ಒಳಕ್ಕೆ ಟೀ ಆಗಲೇ ತುಂಬಿದೆ, ಮತ್ತೆ ಕೆಟ್ಟಲಿನಿಂದ ಅದಕ್ಕೆ ಸುರಿಯೋದಕ್ಕೆ ಹೋದರೆ ಹೇಗೆ ಚೆಲ್ಲುತ್ತೋ ಹಾಗೆ ಅಹಂಕಾರ ತುಂಬಿದ ಮನಸ್ಸುಗಳಿಗೆ ಯಾರ ಮಾತೂ ಸೇರೋದಿಲ್ಲ, ಒಳಕ್ಕೆ ಹೋಗೋದಿಲ್ಲ. ಇವತ್ತು ನಮ್ಮ ರಾಜಕಾರಣಿಗಳಲ್ಲಿ ಅಂಥ ಅಹಂಕಾರಿಗಳಿದ್ದಾರೆ. ಅವರಿಗೆ ಯಾರು ಏನು ಹೇಳಿದರೂ ಕೂಡ ಅದು ಒಳಕ್ಕೆ ಹೋಗಲ್ಲ, ಚೆಲ್ಲುತ್ತೆ. ಆದ್ರಿಂದಲೇ ನೆನ್ನೆ ಆಡಿದ ಮಾತು ಇವತ್ತು ಇರಲ್ಲ, ಇವತ್ತು ಆಡಿದ ಮಾತು ನಾಳೆ ಇರೋಲ್ಲ. ಅಷ್ಟರ ಮಟ್ಟಿಗೆ ಅಹಂಕಾರ ಅಜ್ಞಾನದ ದಾರಿಯೊಳಗೆ ಎಡವಟ್ಟುಗಳನ್ನು ಮಾಡಿಕೊಳ್ತಾ ಹೋಗುತ್ತೆ. ಆ ಎಡವಟ್ಟು ಕೇವಲ ಅವನ ಎಡವಟ್ಟು ಆಗೋದಿಲ್ಲ, ಅದು ಸಮಾಜಕ್ಕೆ ದೊಡ್ಡ ಆಘಾತವನ್ನು ಉಂಟು ಮಾಡುವುದಾಗುತ್ತೆ. ಮುಂದಿನ ಪೀಳಿಗೆಗೆ ನರಕ ಸದೃಶವಾದ ವಾತಾವರಣವನ್ನು ಕೊಡ್ತಕ್ಕಂಥ ನಡೆಯಾಗುತ್ತೆ. ಈ ಎಲ್ಲದರ ವಿರುದ್ಧವಾಗಿ ನಾವು ಆಧ್ಯಾತ್ಮಿಕ ದಾರಿಯೊಳಗೆ ಹೋರಾಟವನ್ನು ನಡೆಸಿದಾಗ ಮಾತ್ರ ಗಾಂಧಿ ಮಾರ್ಗ, ಅಹಿಂಸೆ, ಸತ್ಯಾಗ್ರಹ ಈ ಮಾರ್ಗದಲ್ಲಿ ನಡೆದಾಗ ಮಾತ್ರ ಸತ್ಯ ಗೆದ್ದೇ ಗೆಲ್ಲುತ್ತೆ. ಯಾವತ್ತೂ ಕೂಡ ಸತ್ಯ ಗೆದ್ದೇ ಗೆಲ್ಲುತ್ತೆ. ಅಂಥ ಸತ್ಯದ ದಾರಿಯೊಳಗೆ ಗೆಲ್ಲುವ ರೀತಿಯೊಳಗೆ ಈ 3 ಕೃತಿಗಳನ್ನು ಇವರು ರಚಿಸಿದ್ದಾರೆ ಎನ್ನುವ ಮಾತುಗಳನ್ನು ಹೇಳ್ತಾ, ನನಗೆ ಈ ಆರೋಗ್ಯ ಮತ್ತು ಚಿಕಿತ್ಸೆಯ ಒಳಗೆ ಇಲ್ಲಿ ನಾಲಿಗೆ ಕುರಿತೇನೆ ಹೇಳ್ತಾರೆ ನೋಡಿ. ನಾವು ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅನ್ನೋದನ್ನ ಕೇಳಿದ್ದೀವಿ. ಇವ್ರು ಹೇಳ್ತಾರೆ, ನಾಲಿಗೆ ಹೃದಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ನಮ್ಮ ನಾಲಿಗೆ ಹೃದಯಕ್ಕೆ ಹಿಡಿದ ಕನ್ನಡಿ. ಅದು ಹೇಗೆ ಅಂತನ್ನೋದನ್ನು ನಿಮ್ಮ ನಾಲಿಗೆ ಮೇಲೆ ಕೆಂಪಿದೆಯೋ, ಬಿಳಿ ಇದೆಯೋ, ಹಳದಿ ಇದೆಯೋ ಸ್ವಲ್ಪ ಹಾಗೇನೆ ಪರೀಕ್ಷೆ ಮಾಡ್ಕೊಳ್ಳಿ. ಅದು ನಮ್ಮ ಹೃದಯದ ಕಾಯಿಲೆಯನ್ನು, ನಮ್ಮ ಶರೀರದ ಕಾಯಿಲೆಯನ್ನು ಪ್ರಕಟಪಡಿಸುತ್ತೆ. ಇಷ್ಟು ಸರಳವಾಗಿ ಹೇಳ್ತಾ ಹೋಗ್ತಾರೆ. ಅಲ್ಲಿ ನೋಡಿ ಹೇಳ್ತಾರೆ, ನಾಲಿಗೆ ಹೃದಯಕ್ಕೆ ಹಿಡಿದ ಕನ್ನಡಿಯಾಗಿದೆ, ಹಾಗೂ ಇದು ಗುಲ್ಮದ ಸಂಪೂರ್ಣ ಆರೋಗ್ಯದ ಮಾಹಿತಿಯನ್ನು ನೀಡುತ್ತದೆ. ಇದು ಯಕೃತ್ತು, ಗುಲ್ಮ, ಮೂತ್ರಕೋಶ, ಮೂತ್ರಚೀಲ ಮತ್ತು ಟ್ರಿಪಲ್ ವಾರ್ಮರ್ಗಳನ್ನು ಹಾಗೂ ಶ್ವಾಸಕೋಶ, ದೊಡ್ಡ ಕರುಳು, ಸಣ್ಣ ಕರುಳು ಮತ್ತು ಪಿತ್ತಕೋಶಗಳ ಆರೋಗ್ಯವನ್ನು ಬಿಂಬಿಸುತ್ತದೆ. ನಮಗೆ ಕಾಣಿಸೋದು ನಾಲಿಗೆ ಒಂದೇ, ಆದರೆ
ಇಡೀ ನಮ್ಮ ಶರೀರದೊಳಗೆ ಇರ್ತಕ್ಕಂಥ ಒಳಗಿನ ಯಂತ್ರಾಗಾರವೆಲ್ಲವಕ್ಕೂ ಕೂಡ